ವರುಣನ ಅಬ್ಬರಕ್ಕೆ ಹೆಣ್ಣೂರು ವಿಲ ಅಂತ ಒದ್ದಾಡ್ತಾ ಇದೆ. ದೀಪಿಕಾ ಲೇಔಟ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ನೆಲಮಹಡಿಯ 4-5 ಮನೆಗಳಿಗೆ ನೀರು ನುಗ್ಗಿದೆ. ಅಡುಗೆ ಮನೆಯಲ್ಲಿ ನಿಂತಿದೆ ಮಳೆ ನೀರು. ಬಟ್ಟೆ ಎಲ್ಲ ಒದ್ದೆಯಾಗಿ ಬಕೆಟ್ಗಳೆಲ್ಲ ನೀರಲ್ಲಿ ತೇಲ್ತಾ ಇದ್ದಾವೆ. ದೀಪಿಕಾ ಲೇಔಟ್ನಲ್ಲಿ ಆಗಿರುವಂತ ಘಟನೆ ಇದು. ನೆಲಮಹಡಿಯ 4-5 ಮನೆಗಳಿಗೆ ನೀರು ನುಗ್ಗಿದೆ. ಅಡುಗೆ ಮನೆಯಲ್ಲಿ ಮಳೆ ನೀರು ನಿಂತ್ಕೊಂಡಿದೆ ನೋಡಿ. ಅಡುಗೆ ಮನೆಯವರೆಗೂ ನೀರು ಹೋಗಿದೆ ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಪರಿಸ್ಥಿತಿ. ಬಟ್ಟೆಗಳೆಲ್ಲ ಒದ್ದೆ ಆಗಿದಾವೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ತೇಲ್ತಾ ಇದಾವೆ. ಬಕೆಟ್ಗಳೆಲ್ಲ ತೇಲ್ತಾ ಇದಾವಂತೆ ಆ ನೀರಲ್ಲಿ. ದೀಪಿಕಾ ಲೇಔಟ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಇಷ್ಟೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾ ಇರೋದು. ಅಡುಗೆ ಮನೆಯಲ್ಲಿ ಮಳೆ ನೀರು ನಿಂತ್ಕೊಂಡಿದೆ. ಗೋಳಾಡ್ತಾ ಇದ್ದಾರೆ ಪಾಪ ಮನೆಯವರು, ಆ ನಿವಾಸಿಗಳು. ನೋಡಿ, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಏನಪ್ಪಾ ಮಾಡೋದು ಅಂತ ಹೇಳಿ ತಲೆ ಕರ್ಕೊಂಡು ನಿಂತ್ಕೊಂಡಿದ್ದಾರೆ ಪಾಪ ಮನೆ ಓನರ್. ಹೆಣ್ಣೂರು ಭಾಗದಲ್ಲಿ ಆಗಿರುವಂತ ಘಟನೆ ಇದೆ ನೋಡಿ. ಮನೆಯಲ್ಲಿರುವಂತ ವಸ್ತುಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿ ಆಗಿದಾವೆ. ಜೊತೆಗೆ ಅವುಗಳನ್ನ ಈಗಾಗಲೇ ಸುರಕ್ಷಿತವಾಗಿ ಎತ್ಕೊಂಡು ಇಟ್ಕೊಂಡಿದ್ದಾರೆ ಮನೆಯವರು. ಬಟ್ಟೆಗಳೆಲ್ಲ ಒದ್ದೆ ಆಗಿದೆ. ಇದು ನಮ್ಮ ಅಸಲಿ ಬೆಂಗಳೂರು. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅಲ್ಲಿ ಟಿವಿ ಇದೆ, ಅಂದರೆ ಇದು ಹಾಲ್, ಆ ಮನೆಯ ಹಾಲ್. ಇದು ಹಾಲ್ ಒಳಗಡೆ ನೀರು ನುಗ್ಗಿದೆ. ಅದಾದ ನಂತರ ಅಡುಗೆ ಮನೆ ಕಾಣಿಸ್ತಾ ಇದೆ. ಅಡುಗೆ ಮನೆ ಒಳಗೂ ಕೂಡ ನೀರು ನುಗ್ಗಿದೆ. ಏನೇನೂ ಮಾಡೋಕ್ಕಾಗ್ತಾ ಇಲ್ಲ ಮನೆಯವರಿಗೆ. ಈಗ ಅಡುಗೆನೂ ಮಾಡೋಕ್ಕಾಗಲ್ಲ, ಕೂತ್ಕೊಂಡು ಆರಾಮಾಗಿ ಊಟನೂ ಮಾಡೋಕ್ಕಾಗಲ್ಲ. ಮತ್ತೆ ಹೊರಗಡೆ ನೀರು ಹಾಕುವಂಥ ಪರಿಸ್ಥಿತಿ ಇದೆಯಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಮಳೆ ಸುರಿತಾ ಇದೆ ದೋ ಅಂತ. ಈಗ ಡೋರ್ ಓಪನ್ ಏನಾದರೂ ಮಾಡಿಬಿಟ್ರೆ ಹೊರಗಡೆ ನೀರು ಮತ್ತು ಒಳಗಡೆ ಬರುತ್ತೆ. ಹಂಗಾಗಿ ಆ ನೀರನ್ನ ಹೊರಗಡೆ ಹಾಕೋದಕ್ಕೂ ಕೂಡ ಆಗ್ತಾ ಇಲ್ಲ ಪಾಪ ಅವ್ರಿಗೆ. ಅಂತ ಸಮಸ್ಯೆ ನೋಡಿ. ಹೆಂಗೆ ಬೆಡ್ರೂಮ್ ಆಗಿರ್ಬೋದು, ಅಡುಗೆ ಮನೆ ಆಗಿರ್ಬೋದು, ಈ ಹಾಲ್ ಆಗಿರ್ಬೋದು, ಒಂದು ರೂಮ್ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ನೀರು ನುಗ್ಗಿಬಿಟ್ಟಿದೆ. ಮತ್ತೆ ಕೆಳಗಡೆ ಬಿದ್ದಂಥ ಎಲ್ಲ ವಸ್ತುಗಳನ್ನ ಈಗ ಮೇಲ್ಗಡೆ ಸೇಫ್ ಆಗಿ ಇಟ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಸೋಫಾಗಳ ಮೇಲೆ ಗಮನಿಸ್ತಾ ಇದ್ದೀವಿ ನೋಡಿ. ಇಂಥ ಪರಿಸ್ಥಿತಿಯಲ್ಲಿ ಪಾಪ ಜನ ಬದುಕ್ತಾ ಇದ್ದಾರೆ ಬೆಂಗಳೂರಲ್ಲಿ. ಯಾಕಿಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಹಾಗಾದ್ರೆ? ಮನೆಗಳಿಗೆ ನೀರು ನುಗ್ತಾ ಇದೆ ಅಂತ ಅಂದ್ರೆ ಏನ್ ವ್ಯವಸ್ಥೆ ಸರಿ ಇಲ್ವಾ ಬೆಂಗಳೂರಲ್ಲಿ? ಹೌದು, ವ್ಯವಸ್ಥೆ ಸರಿ ಇಲ್ಲ. ನೀರು ಹೋಗೋದಕ್ಕೆ ದಾರಿನೇ ಇಲ್ಲ, ಜಾಗನೇ ಇಲ್ಲ ಬೆಂಗಳೂರಲ್ಲಿ. ಹಾಗಾಗಿ ಏನ್ ಮಾಡ್ತಾ ಇದೆ, ನೀರು ಎಲ್ಲಿ ಜಾಗ ಇದೆಯೋ ಅಲ್ಲಿ ನುಗ್ತಾ ಇದೆ. ಹಾಗಾಗಿನೇ ಮನೆಗಳಿಗೂ ಕೂಡ ನೀರು ನುಗ್ತಾ ಇದೆ. ಅದರಲ್ಲೂ ತಗ್ಗು ಪ್ರದೇಶಗಳ ಮನೆಗಳಿಗೆ, ನೆಲ ಮಹಡಿಯ 4-5 ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಇದು ಹೆಣ್ಣೂರಲ್ಲಿ. ನೆಲ ಮಹಡಿಯಲ್ಲಿರುವಂಥ 4-5 ಮನೆಗಳಿಗೆ ನೀರು ನುಗ್ಗಿದೆ. ಇದು ಬಾಡಿಗೆ ಮನೆ ಅಂತ ಕಾಣಿಸುತ್ತೆ.